ಮಳೆ ಬರುವ ಹಾಗಿದೆ. ಸೊ ಈಗ ಹಂಗರ್ ಫೋರ್ಡ್ ಅಂತ ಒಂದು ಎಸ್ಟೇಟ್ ಇದೆ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಅಂದರೆ ಸಂಜೆ ಅಥವಾ ನಾಳೆ ಬರ್ತೀನಿ. ಈಗ ಡೈರೆಕ್ಟು ಒಂದು ಸ್ಟೇ ಬುಕ್ ಮಾಡ್ಕೊಂಡೆ ಅಲ್ಲಿ ಕಾಫಿ ಕುಡಿಯುವಾಗ. ಇದು ಬೆತ್ತನ್ನಿ ಸ್ಟೇ 6 ಕಿಲೋಮೀಟರ್ ಇದೆ ಇಲ್ಲಿಂದ. ವಾಪಸ್ ಹೋಗ್ಬೇಕಾ? ಇರೋ ಜಾಗದಿಂದ ಬೆತ್ತನ್ನಿ ಸ್ಟೇ. ಚೌ ಚಿಂಚು ಸರ್, ವಾಪಸ್ಸಾ? ನಮ್ಮ ತಾನೇ ನಂಗಾಗಲ್ಲ. ಅಯ್ಯಪ್ಪ, ಅಯ್ಯೋ ನಮ್ಮ ತಾಯಿ ಏನಾಗಲೂ ಆಯ್ತಲ್ಲ. ಫಸ್ಟು ಸ್ಟೇಗೆ ಹೋಗೋಣ. ವೆದರು ಹೆವಿ ಚೇಂಜ್ ಆಗ್ತಾಯಿದೆ. ಚಳಿ ನಾನು ಇನ್ನೂ ಪ್ರಿಪೇರೇ ಆಗಿಲ್ಲ. ಬಂತು ಗುರು, ನನ್ನ ಸ್ಟೇ ಇಲ್ಲೇ ಎಲ್ಲೋ ಇದೆ. ಎಲ್ಲಿ ಅಂತ ಗೊತ್ತಾಗ್ತಾಯಿಲ್ಲ. ಬೋರ್ಡ್ ಹಾಕಿರ್ತಾರೆ ಅಂದಿದ್ರು. ಬೆತ್ತನಿ ಇದೆ ಅನ್ಸುತ್ತೆ. ಬೆತ್ತನಿ ಇಷ್ಟೇ. ಇದೆ हाय मैडम. यस मैम. सर बुकिंग. ಕೊನೆಗೂ ಸ್ಟೇಗೆ ಬಂದೇವು ಗುರು. ಸ್ಟೇ ಮಾತ್ರ ಬೊಂಬಾಟಾಗಿದೆ. ಅಫೋರ್ಡಬಲ್ಲು, ಜೊತೆಗೆ ಬ್ರೇಕ್ಫಾಸ್ಟು ಸಹ ಕೊಡ್ತಾರೆ. ರೂಮ್ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ. ಒಂದು ಬೆಡ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ ಇಲ್ಲಿ. ಹಂಗೆ ತಿರುಗಿಸಿದ್ರೆ ಒಂದು ಟಿ ವಿ, ಸೆಟಪ್ ಬಾಕ್ಸ್, 2 ಚೇರು, ಟೇಬಲ್ಲು. ಇಲ್ಲಿ ನಮ್ಮ ದೊಡ್ಡ ಬೆಡ್ಡು. ಎಲ್ಲ ಫೋಟೇಜ್ ಎಲ್ಲ ಕಾಪಿ ಮಾಡೋಕ್ಕೆ ಇಟ್ಟಿದೆ. ಇಲ್ಲೊಂದು ಕಬೋರ್ಡ್ ಕೊಟ್ಟಿದ್ದಾರೆ. ಇದು ವಾಶ್ರೂಮ್. ಗೀಝರ್ ಸಹ ಇದೆ. ಮೇನ್ ಇದೆಲ್ಲ. ಹೊರಗಡೆ ಒಂದು ವ್ಯೂ ಇದೆ, ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಒಂದು ಸತಿ ರೂಮ್ ನೋಡ್ಕೊಂಬನ್ನಿ. ಬನ್ನಿ, ಈಗ ಹೊರಗಡೆ ಇರೋ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ. ಇದೇ ಗುರು ಬೊಟಾನಿಕಲ್ ಗಾರ್ಡನ್ನು ಇದೆ. ಬೊಟಾನಿಕಲ್ ಗಾರ್ಡನಿಂದ ಒಂದು 10 ಮಿನಿಟ್ಸ್ ವಾಕ್ ಬಂದರೆ ಈ ರೋಡಲ್ಲಿ ಬರ್ತೀವಿ. ಇಲ್ಲಿಗೆ ಬಂದು ಇಲ್ಲಿದೆ ನೋಡಿ ಪಾರ್ಕಿಂಗು.
5:40 ನೋಡಿ. ಹೆವಿ ಚಳಿ. ಟೆಂಪ್ರೇಚರ್ ಎಷ್ಟಿದೆ ಗೊತ್ತಾ? 15 ಡಿಗ್ರಿ. 15 ಡಿಗ್ರಿನ ಯಾವ ರೇಂಜಿಗೆ ಚಳಿ ಇದೆ ಅಂದರೆ ಹೊರಗಡೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಫುಲ್ಲು ಕತ್ಲೆ ಬರೋ 5:45. ಲಿಟ್ರಲಿ ಕೆಳಗಡೆ ಕಾಂಕ್ರೀಟ್ ಇದೆ. ಕಾಂಕ್ರೀಟ್ ಮೇಲೆ ಕಾಲು ಮಡಗೋಕ್ಕಾಗ್ತಾಯಿಲ್ಲ. ಒನ್ ಆಫ್ ದ ಬೆಸ್ಟ್ ಸ್ಟೇ. ಈಗ ಯಾರಾದರೂ ಬಂದರೆ ಈ ಸ್ಟೇದಲ್ಲಿ ಕೆಳಗಡೆ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ.